ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ವತಿಯಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಮೂಲಭೂತ ಸೌಲಭ್ಯಗಳ ಶಂಕುಸ್ಥಾಪನೆ ಕಾರ್ಯಕ್ರಮದ ಸರ್ಕಾರಿ ಮಹಿಳಾ ಮತ್ತು ಬಾಲಕರ ಕಾಲೇಜಿನ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಕೋಲಾರ ನಗರದ ಎಲ್ಲ ಗೌರವಾನ್ವಿತ ಗಣ್ಯರೇ, ಸ್ನೇಹಿತರೇ ಹಾಗೂ ಮಾಧ್ಯಮ ಮಿತ್ರರೇ, ಸಮಯದ ಅಭಾವ ಇದೆ, ಕಾರ್ಯಕ್ರಮ ತಡ ಆಯಿತು, ದಯವಿಟ್ಟು ತಾವು ಕ್ಷಮಿಸಬೇಕು. ಆದಷ್ಟು ಬೇಗ ನಾನು ಮಾಹಿತಿಯನ್ನ ಈಗಾಗಲೇ ಅನಿಲ್ ಕುಮಾರ್ ಅವರು ಹೇಳಿದರು. ಇದೆಲ್ಲ ಕೆಲಸಗಳನ್ನ ನಾವು ಮಾಡುವಂತದಕ್ಕೆ ಮುಖ್ಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್. ನಮ್ಮ ಜೊತೆಗೆ ನಮ್ಮ ಅದೃಷ್ಟ ಸ್ವಲ್ಪದಲ್ಲಿ ತಪ್ಪೋಯ್ತು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದೇ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಯ ಸದಸ್ಯರು ಆಗ್ಬೇಕು ಅಂತಕ್ಕಂಥ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು ಮತ್ತು ಅದೇ ರೀತಿ ಎಲ್ಲ ಪ್ರಯತ್ನಗಳನ್ನ ನಾವೆಲ್ಲರೂ ಸೇರಿ ವಿಶೇಷವಾಗಿ ಕೋಲಾರದ ಎಲ್ಲ ನಾಗರಿಕರು ಬಹಳ ಕಾತರದಿಂದ ಇದ್ರು. ಸುರೇಶ್ ಅವರಾಗ್ಬೋದು, ಅನಿಲ್ ಅವರಾಗ್ಬೋದು, ನಜೀರ್ ಅಹಮದ್ ಸಾಹೇಬರಾಗ್ಬೋದು, ಇನ್ನು ಎಲ್ಲರೂ ನಾವೆಲ್ಲರೂ ಸೇರಿ ಮಂಜು ಅವರಾಗಿರ್ಬೋದು, ಶ್ರೀನಿವಾಸ್ ಗೌಡರಾಗಿರ್ಬೋದು, ರಮೇಶ್ ಕುಮಾರ್ ಸಾಹೇಬರಾಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿ ಆಗಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಖಂಡಿತ ಈ ಭಾಗದಲ್ಲಿ ಬಹಳಷ್ಟು ಬದಲಾವಣೆ ತರ್ತಾರೆ ಅಂತಕ್ಕಂಥ ಬಹಳ ಅಪಾರವಾದಂತ ನಂಬಿಕೆ ವಿಶ್ವಾಸವನ್ನ ಇಟ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆದ್ರೆ ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷದ ತೀರ್ಮಾನದಂತೆ ಅವರು ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಯಿತು. ಮಂಜುನಾಥ್ ಅವರ ಅದೃಷ್ಟ ಜಾಸ್ತಿ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ವಾಪಸ್ಸು ವರುಣಾಕ್ ಹೋದ್ರು. ಮಂಜುನಾಥ್ ಅವರು ಇಲ್ಲಿ ಶಾಸಕರಾಗಿ ಇವತ್ತು ತಮ್ಮ ಮುಂದೆ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಂದ ನಾವು ಬಹಳಷ್ಟು ನಿರೀಕ್ಷೆ ಮಾಡಿದ್ವಿ. ಇವತ್ತೇನಾದ್ರೂ ಇಲ್ಲಿ ಅಂತರ್ಜಲ ವೃದ್ಧಿ ಆಗಿದೆ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹಿಂದಿನ ಅವಧಿಯಲ್ಲಿ ಕೆಸಿ ವ್ಯಾಲಿಯ ಮತ್ತು HM ವ್ಯಾಲಿ ಎರಡು ಜಿಲ್ಲೆಗಳು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಅವರು ತೆಗೆದುಕೊಂಡಂತ ದೃಢವಾದಂತ ತೀರ್ಮಾನ, ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಒಂದು ತೀರ್ಮಾನ ಇವತ್ತು ಬಹಳಷ್ಟು ನಮ್ಮ ಈ ಎರಡು ಜಿಲ್ಲೆಗಳ ಭಾಗಗಳಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಒಂದು ಕೆಲಸ ಆಗಿದೆ. ಈ ರೀತಿ ಮತ್ತಷ್ಟು ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವು ಈ ನಾಡಿನ ಮುಖ್ಯಮಂತ್ರಿ ಈ ಭಾಗದಿಂದ ಬಂದ್ರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಸ್ವಾರ್ಥ ನಮ್ಮೆಲ್ಲರೂ ಇತ್ತು. ಅದೇ ಸ್ವಾರ್ಥ ಅಂದ್ರೆ ವೈಯಕ್ತಿಕ ಸ್ವಾರ್ಥ ಅಲ್ಲ. ಇವತ್ತು ನಮ್ಮ ಬಯಲುಸೀಮೆಯಲ್ಲಿ ಬೆಂಗಳೂರಿಗೆ ಸಮೀಪ ಇದ್ದಂತ ಇದು ಕೂಡ ಯಾವುದೇ ರೀತಿ ನಮಗೆ ಸೌಲಭ್ಯ ಇಲ್ಲ. ಅಂತರ್ಜಲ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ನಮಗೆ ಮಳೆ ಪ್ರಮಾಣ ಕಮ್ಮಿ ಇದೆ. ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗ್ತಿದ್ವಿ ಅಂತಕ್ಕಂಥ ಕಾರಣದಿಂದ ನಾವು ಅವರಿಗೆ ಬಂದ್ರೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ಪ್ರಯತ್ನ ಮಾಡಿದ್ವಿ. ಆದ್ರೆ ಪಕ್ಷದ ತೀರ್ಮಾನದಂತೆ ಅವರು ಅಲ್ಲಿ ನಿಂತು ಈಗಾಗಲೇ ಮುಖ್ಯಮಂತ್ರಿಗಳಾಗಿ 2.5 ವರ್ಷ ಪೂರೈಸ್ತಾ ಇದ್ದಾರೆ. ಆದ್ರೆ ಅವರ ಅಭಿಮಾನ, ಅವರ ವಿಶ್ವಾಸ, ಅವರು ಕೊಟ್ಟಂತ ಒಂದು ಮಾತು ನಾವೆಲ್ಲರಿಗೂ ಹೇಳಿದ್ರು, ನಾನು ಈ ಭಾಗದ ಅಭಿವೃದ್ಧಿಗೆ ಎಲ್ಲಾ ರೀತಿ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ನಾವೆಲ್ಲರಿಗೂ ಹೇಳಿರ್ತಕ್ಕಂಥ ಕಾರಣದಿಂದ ಇವತ್ತು ಕೋಲಾರದ ಒಂದು ಇತಿಹಾಸ ಇರ್ತಕ್ಕಂಥ ಬಾಲಕರ ಕಾಲೇಜು ಇರ್ಬೋದು, ನಂತರದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಮಹಿಳಾ ಕಾಲೇಜು ಇರ್ಬೋದು, ಇವೆರಡು ಮತ್ತು ಏನು ನಮ್ಮ ಕಾನೂನು ಕಾಲೇಜು ನಿಮಗೆ ಗೊತ್ತಿದೆ. ನನ್ನ ಉನ್ನತ ಶಿಕ್ಷಣ ಇಲಾಖೆ, ನನ್ನ ಇಲಾಖೆಯಲ್ಲಿ ಸುಮಾರು 7 ಕಾನೂನು ಕಾಲೇಜುಗಳು ನನ್ನ ವ್ಯಾಪ್ತಿಗೆ ಬರ್ತವೆ. ಕಾನೂನು ವಿಶ್ವವಿದ್ಯಾಲಯ ಬೇರೆ ಇದೆ, ಅದು ಲಾ ಮಿನಿಸ್ಟರ್ ಕೇಳಿದ್ರೆ ಬರ್ತದೆ. ಆದ್ರೆ ಕಾಲೇಜುಗಳ ನಿರ್ವಹಣೆ ನನಗೆ ವ್ಯಾಪ್ತಿಗೆ ಬರ್ತದೆ. ಏನಿಗಾಗಲೇ ಅನಿಲ್ ಕುಮಾರ್ ಅವರು ಹೇಳಿದಾಗೆ ಮಾನ್ಯ ಶ್ರೀನಿವಾಸ ಗೌಡ ಒಂದು ಪ್ರಯತ್ನದಿಂದ ಇವತ್ತೇನು ನಮ್ಮ ಮಂಗಸಂದ್ರದಲ್ಲಿ ಇರ್ತಕ್ಕಂಥ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಇರ್ಬೋದು ಅಥವಾ ಸರ್ಕಾರಿ ಕಾನೂನು ಕಾಲೇಜ್ ಇರ್ಬೋದು, ಅವರ ದೂರದೃಷ್ಟಿಯ ಫಲ ಇವತ್ತು ಇಲ್ಲಿ ತಲೆ ಎತ್ತಿದೆ. ಇವತ್ತು ಬಹಳಷ್ಟು ಜನ ಈ ಭಾಗದಲ್ಲಿ ಕಾನೂನು ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಈಗಾಗಲೇ ಅಲ್ಲಿ ಹೋಗಿ ಬಂದಿವೆ. ಅಲ್ಲಿ ಹೇಳ್ತಾ ಇದ್ರು ಸುಮಾರು 40 ಜನ
ಅಲ್ಲಿ ಓದಿರ್ತಕ್ಕ ಕಾನೂನು ಪದವೀಧರರು ಇವತ್ತು ವಿವಿಧ ಹಂತಗಳಲ್ಲಿ ಏನು ಒಂದು ಜುಡಿಷಿಯರಿಯಲ್ಲಿ ಇವತ್ತು ನ್ಯಾಯವಾದಿಗಳಲ್ಲ ನ್ಯಾಯಾಧೀಶರಾಗಿ ಇವತ್ತು 40 ಜನ ಇವತ್ತು ಈಗ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದಾಗ ನಮ್ಗೆಲ್ಲರೂ ಬಹಳ ಹೆಮ್ಮೆಯ ವಿಚಾರ. ಆ ಕಾರಣದಿಂದ ಇವೆಲ್ಲದಲ್ಲೂ ನಾವು ಮೂಲಭೂತ ಸೌಲಭ್ಯ 4 ಮತ್ತು 24-25 ಸಾಲಿನಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮಂಜುನಾಥ್ ಅವರು ನಾವಿಬ್ರು ಬಹಳ ಆತ್ಮೀಯ ಗೆಳೆಯರು, ತಮಗೆ ಗೊತ್ತಿದೆ. ನಮ್ಮ ಹೋರಾಟಗಳು ನಮ್ಮಿಬ್ರು ಜಂಟಿ ಹೋರಾಟಗಳು ಎಲ್ಲೆಲ್ಲಿ ಏನೇನು ಇತ್ತು ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಆದ್ರೆ ನಮ್ಮ ಸ್ನೇಹ ನಿರಂತರವಾಗಿ ಇರ್ತಕ್ಕಂಥ ಸ್ನೇಹ ಮತ್ತು ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳು, ಸುರೇಶ್ ಅವರು ನಾನು 32 ವರ್ಷಗಳ ಸ್ನೇಹಿತರು. ನಮ್ಮ ಈ ಬಾಂಧವ್ಯದ ಫಲ ಮತ್ತು ಅನಿಲ್ ಕುಮಾರ್ ಅವರ ಅನುಭವ ನಾವೆಲ್ಲರ ಒಟ್ಟಿಗೆ ಈ ಜಿಲ್ಲೆಯಲ್ಲಿ ಒಂದು ಬದಲಾವಣೆ, ಶೈಕ್ಷಣಿಕ ಬದಲಾವಣೆ ತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ನಮ್ಮ ಮಂಜಣ್ಣನಿಗೆ ಹೇಳಿದೆ, ನೀವು ಏನ್ ಬೇಕು ಹೇಳೋರು, ನಾನು ಅದನ್ನ ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದೆ. ಸುರೇಶ್ ಅವರು ನೀನು ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ನಿನ್ನೆ ಏನ್ ಕೇಳಿದೆ ಆ ಕೆಲಸವನ್ನ ನಾನು ನಿನ್ನ ಜಿಲ್ಲೆಗೆ ಮತ್ತು ನಿಮ್ಮ ತಾಲೂಕಿಗೆ ಮಾಡ್ಕೊಡ್ತೀನಿ. ಆದ್ರೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಹೋರಾಗೆ ಅದು ನೀನ್ ಮಾಡ್ತಕ್ಕಂಥದ್ದು ನಿನ್ನ ಜವಾಬ್ದಾರಿ ಅಂತಕ್ಕಂಥ ಸೂಚನೆ ನಮ್ಮ ಸ್ನೇಹಿತರು ಸುರೇಶ್ ಅವರು ಕೊಟ್ಟಿದ ಮೇರೆಗೆ ಇವೆಲ್ಲ ವ್ಯವಸ್ಥೆಗಳನ್ನ ನಾನು ಮಂಜಣ್ಣ ಮಾತಾಡಿಕೊಂಡು ಆಗಾಗ ಅನಿಲ್ ಕುಮಾರ್ ಅವರ ಸಲಹೆಗಳನ್ನು ಸಹ ಬರೀತಾ ಇದ್ದೀವಿ. ಇವೆಲ್ಲರ ಫಲ ಇವತ್ತು ಕಾನೂನು ಕಾಲೇಜ್ ಇರ್ಬೋದು, ಈಗ ವಿಶ್ವವಿದ್ಯಾಲಯದಲ್ಲಿ ಇವತ್ತು 10 ಕೋಟಿ ರೂಪಾಯಿ 8.5 ಕೋಟಿಯಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯ. ಇದು ಪ್ರಧಾನಮಂತ್ರಿ ಉಷಾ ಅಂತ ಹೇಳಿದ್ರೆ ಉಚ್ಚೇತರ ಶಿಕ್ಷಣ ಅಭಿಯಾನ, PM ಉಚ್ಚೇತರ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು. ಇದರಲ್ಲಿ 60% ಅನುದಾನ ಕೇಂದ್ರ ಸರ್ಕಾರದ್ದು, 40% ಅನುದಾನ ರಾಜ್ಯ ಸರ್ಕಾರದ್ದು. ಇದರಲ್ಲಿ 8.5 ಕೋಟಿಯಲ್ಲಿ ನಾವು ನಮ್ಮ ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಈಗ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ. ಜೊತೆಗೆ ವಿಶ್ವವಿದ್ಯಾಲಯದ ಸ್ವಂತ ಸಂಪನ್ಮೂಲದಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಈಗ ನೂತನ ಮೊದಲನೇ ಅಂತಸ್ತಿನ ಮಾಡಿ ಕಟ್ಟಡವನ್ನ ಕೂಡ ನಾವು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತೊಂದು ವಿಶೇಷ ತಮಗೆ ಗೊತ್ತಿದೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರಿನ ಕೆಲವು ವಿಧಾನಸಭಾ ಕ್ಷೇತ್ರಗಳು, ಒಟ್ಟು 24 ವಿಧಾನಸಭಾ ಕ್ಷೇತ್ರಗಳಿಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ತನ್ನ ಸ್ವಂತ ಸಂಪನ್ಮೂಲದಲ್ಲಿ ಈಗಾಗಲೇ ಸುಮಾರು 89 ಕೋಟಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಅಮರಾವತಿ ಅಂತಕ್ಕಂಥ ಚಿಂತಾಮಣಿಯ ಗಡಿಯಲ್ಲಿರ್ತಕ್ಕಂಥ ಅಮರಾವತಿ ಭಾಗದಲ್ಲಿ ಈಗಾಗಲೇ ಕಟ್ಟಡ ವೇಗದಿಂದ ಕಾಮಗಾರಿ ನಡೀತಾ ಇದೆ. ಮೊದಲನೇ ಹಂತದ್ದು. ಇನ್ನು ಬಹುಶಃ ಮುಂದಿನ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಅದನ್ನ ಪ್ರಾರಂಭ ಮಾಡತಕ್ಕಂತ ಒಂದು ಕೆಲಸ ಆಗುತ್ತೆ. ಜೊತೆಯಲ್ಲಿ 123 ಕೋಟಿ ಇದು ವಿಶ್ವವಿದ್ಯಾಲಯದ ಸ್ವಂತ ಸಂಪನ್ಮೂಲ. ಇದರಲ್ಲಿ ನಾವು 2ನೇ ಹಂತದ ಕಾಮಗಾರಿಯನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಅದು ಕೂಡ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಅದು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಅಮೃತಾಸ್ತ್ರದಿಂದ ಆ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಏನು 160 ಎಕರೆ ಜಾಗದಲ್ಲಿ ಏನು ಇವತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತಾ ಇದೆ. ಬಹುಶಃ 450-500 ಕೋಟಿ ಆಗುತ್ತೆ. ಸಂಪೂರ್ಣ ಏನು ನಾವು ಒಂದು ವಿಸ್ತೃತವಾದಂತಹ ಯೋಜನೆಯನ್ನ ತಯಾರು ಮಾಡಿದ್ದೀವಿ. ಅದಾಗಬೇಕಾದ್ರೆ ಈಗ ಆಗ್ತಾ ಇರ್ತಕ್ಕಂಥ ಕೆಲಸ ಆದ್ರೆ ಬಹುತೇಕ ಅರ್ಧಕ್ಕಿಂತ ಹೆಚ್ಚು ನಾವಲ್ಲಿ ಏನು ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯವನ್ನು ಒದಗಿಸಿದಂತ ಆಗುತ್ತೆ. ಅದರಿಂದ ಮೊದಲನೇ ಹಂತದ ಕಾಮಗಾರಿ ಆದ ಕೂಡಲೇ ನಾವು ಅಲ್ಲಿಗೆ ಒಂದು ವಿಶ್ವವಿದ್ಯಾಲಯದ ಆಡಳಿತ ವ್ಯವಸ್ಥೆಯನ್ನ ಅಲ್ಲಿಗೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಮುಂದೆ 2ನೇ ಹಂತದಲ್ಲಿ ನಾವು ಲೈಬ್ರರಿ ಇರ್ಬೋದು, ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು, ಈ ರೀತಿ ಇನ್ನ ಬೇರೆ ಒಂದು ವ್ಯವಸ್ಥೆಗಳನ್ನ ಅಲ್ಲಿ ಅದನ್ನ ಹೊಂದ್ಕೊಳ್ತಾ ಇದ್ದೀವಿ. ಅದಾದ್ಮೇಲೆ ಅಲ್ಲಿ ಮತ್ತೆ ಒಂದು ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಅನ್ನ ಅಲ್ಲಿ ಪ್ರಾರಂಭ ಮಾಡುವಂತದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಉನ್ನತ ಶಿಕ್ಷಣದಲ್ಲಿ ಈ 2.5 ವರ್ಷಗಳಲ್ಲಿ ನಾವು ಹಲವಾರು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ವೇಲ್ಗಲ್ನಲ್ಲಿ ಮಾನ್ಯ ಸುದರ್ಶನ್ ಅವರ ಒಂದು ಪ್ರಯತ್ನದ ಫಲವಾಗಿ ವೇಲ್ಗಲ್ನಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ. ಅದಕ್ಕೆ ನಾವು 23-24ನೇ ಇಸ್ವಿಯಲ್ಲಿ ಸುಮಾರು 1.5 ಕೋಟಿ ಅನುದಾನವನ್ನು ಒದಗಿಸಿಕೊಟ್ಟಿದ್ರೆ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ಇದು ಬಿಟ್ಟಾಗ ನಾನು ಈ 2 ಡಿಗ್ರಿ ಕಾಲೇಜು, ಬಾಯ್ಸ್ ಕಾಲೇಜು ಮತ್ತು ಗರ್ಲ್ಸ್ ಕಾಲೇಜ್ಗೆ ಅನುದಾನ ಕೊಡಬೇಕು ಅಂತ ಹೇಳಿ 2023-24ರಲ್ಲಿ ಪ್ರಥಮ ವರ್ಷದಲ್ಲಿ ನಾನು 2 ಕಡೆ 5 ಕೋಟಿ ಅನುದಾನ ಕೊಟ್ಟೆ. ನಾನು ಇಲ್ಲಿ ವಿನ್ಯಾಸಕಾರರನ್ನ ಕಳಿಸಿದೆ. ನನ್ನ ದೂರದೃಷ್ಟಿ ಹೇಗೆ ಅಂದ್ರೆ ಚಿಂತಾಮಣಿಯಲ್ಲಿ ಸಹ 2004ರಲ್ಲಿ ಏನಾದ್ರೂ ಒಂದು ಕಾಲೇಜು ಕಟ್ಟಡ ಆಗ್ಬೇಕಾದ್ರೆ
ಭವಿಷ್ಯತ್ತಿನ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಈಗ ತಕ್ಷಣಕ್ಕೆ ಏನೋ ಒಂದು ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ. ಎಷ್ಟು ಅನುದಾನ ಲಭ್ಯ ಇದೆ ಅಂತಕ್ಕಂಥದ್ದು ಬೇರೆ ವಿಚಾರ. ಆದ್ರೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಸಮಗ್ರವಾದಂತಹ ಯೋಜನೆಯನ್ನ ತಯಾರು ಮಾಡ್ತಕ್ಕಂಥದ್ದು ನನ್ನ ಅಭ್ಯಾಸ. ಅದರಂತೆ ನಾನು ಇಲ್ಲಿ ವಿನ್ಯಾಸಕಾರರನ್ನು ಕಳಿಸಿದಾಗ ಇಲ್ಲಿ ಒಂದು ರೀತಿ ಬಹಳ ಒಂದು ಸಮಸ್ಯೆಗಳು ಕಾಡ್ತಾ ಇತ್ತು. ಎಲ್ಲಂದ್ರೆ ಇಲ್ಲಿ ಸಣ್ಣ ಸಣ್ಣ ಒಂದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಮತ್ತೆ ಅದ್ರ ಮೇಲೆ ಕಟ್ಟೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಬಾಯ್ಸ್ ಕಾಲೇಜಲ್ಲಿ ಹಳೆ ಒಂದು ಸುಮಾರು 100 ವರ್ಷದ ಹಳೆಯ ಒಂದು ಜೈಲು ಕಟ್ಟಡ ಕೂಡ ಹೊರಗಡೆ ಇದೆ. ಇವೆಲ್ಲ ಮಾಹಿತಿಗಳನ್ನ ಸಂಪೂರ್ಣವಾಗಿ ಟೋಟಲ್ ಸ್ಟೇಷನ್ ಸರ್ವೆ ಮಾಡಿಸಿ ಅದನ್ನ ನಾವು ಮಾಹಿತಿಯನ್ನ ಪಡ್ಕೊಂಡ ಮೇಲೆ ನಾನು ಹೇಳಿದೆ ಮಂಜುನಾಥ್ ಅವ್ರಿಗೆ, ಇದು ದುಡ್ಡು ವೇಸ್ಟ್ ಮಾಡೋದು ಬೇಡ, ಇಲ್ಲಿ ಜಾಗ ಸಿಗ್ತಾ ಇಲ್ಲ, ಕಾಟಾಚಾರಕ್ಕೆ ಏನಂದ್ರೆ ಕಟ್ಟೋದು ಬೇಡ, ನನ್ನ ಮೇಲೆ ವಿಶ್ವಾಸ ಇಟ್ಕೊಳ್ಳಿ, ನಾನು ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿಸ್ತೀನಿ ಅಂತ ಹೇಳಿ ಒಂದ್ ದಿವಸ ನಾನು ಗರ್ಲ್ಸ್ ಕಾಲೇಜ್ ಬಂದು ವಿಸಿಟ್ ಮಾಡಿದೆ. ನಾನು ಮಂಜುನಾಥ್ ಅವರಲ್ಲಿ ಹೋಗಿ ಬಂದ್ವಿ. ಅಲ್ಲಿ ಕಟ್ಟಡ ಕಾಮಗಾರಿ ಹಳೆ ಅನುದಾನದಲ್ಲಿ ಆಗ್ತಾ ಇತ್ತು. ತಕ್ಷಣ ನಾನು ನಿಲ್ಲಿಸ್ಬಿಟ್ಟೆ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ ಮುಂದುವರಿಸಬೇಡಿ, ಏನಾದ್ರೂ ನಷ್ಟ ಆಗಿದ್ರೆ ಅದ್ರ ಬರ್ಸೋಣ ಅಂತ ಹೇಳಿ ಆ ಒಂದು ಏನು ಫುಟ್ಟಿಂಗ್ ಹಾಕುವಂತ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದೆ. ಅಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದಾಗ ಸುಮಾರು 2,500ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿನಿಯರು ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಕೆರೆ ಕೂಡ ಇದೆ, ನಮಗೆ ಗೊತ್ತಿದೆ, ಹಿಂದೆ ಕೆರೆ ಇದೆ. ಆ ಕೆರೆಗೆ ಹೊಂದ್ಕೊಂಡಂತೆ ಕಟ್ಟಡ ಕಟ್ಟಿದ್ದಾರೆ. ಇವೆಲ್ಲ ಇವತ್ತಲ್ಲ ನಾಳೆ ಸಮಸ್ಯೆ ಆಗ್ಬೋದು ಅಂತಕ್ಕಂಥದ್ದನ್ನ ನಾನು ಗಮನಿಸಿ ಇಲ್ಲಿ ಒಂದು ವಿಸ್ತೃತವಾದಂತ ಒಂದು ನೂತನ ಎಲ್ಲ ಸೌಲಭ್ಯ ಇರತಕ್ಕಂತ ಒಂದು ಕಟ್ಟಡ ಆಗ್ಬೇಕು ಮತ್ತು ಖಾಸಗಿ ಸಂಸ್ಥೆಗೆ, ಖಾಸಗಿ ಕಾಲೇಜುಗಳಿಗಿಂತ ಯಾವುದೇ ರೀತಿ ಕಮ್ಮಿ ಇದ್ದ ರೀತಿಯಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ನಾನು ಅದಕ್ಕೆ ಒಂದು ವಿಸ್ತೃತವಾದಂತಹ ಯೋಜನೆಯನ್ನ ತಯಾರು ಮಾಡಿ ನಾನು ಕಳೆದ 2 ವರ್ಷಗಳ ಒಂದು ಅವಧಿಯಲ್ಲಿ ಸುಮಾರು 20 ಕೋಟಿಯಷ್ಟು ಅನುದಾನವನ್ನ ಒದಗಿಸಿಕೊಟ್ಟೆ. ನಂತರ ಅದು ಪೂರ್ಣ ಬಿಲ್ಡಿಂಗ್ ಆಗ್ಬೇಕಾದ್ರೆ ಇನ್ನೊಂದು 20 ಕೋಟಿ ಬೇಕು ಅಂತ ಹೇಳಿ ನಮ್ಮ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ನಂತರ ಬಾಯ್ಸ್ ಕಾಲೇಜಲ್ಲಿ ಏನ್ ಮಾಡ್ಬೋದು ಅಂದ್ರೆ ಒಂದಿಷ್ಟು ಜಾಗ ಇಲ್ಲ, ಎಲ್ಲಂದ್ರಲ್ಲಿ ಬಿಲ್ಡಿಂಗು ಯಾವ್ದಿಲ್ಲ, ಕಡೆಗೆ ಹಳೆ ಬಿಲ್ಡಿಂಗು. ಯಾಕಂದ್ರೆ ಹಳೆ ಬಿಲ್ಡಿಂಗ್ ನಮ್ಗೆಲ್ರಿಗೂ ಅನುಭವ. ನಮ್ಮ ತಂದೆಯವರು 99ರಲ್ಲಿ ಸ್ವತಂತ್ರವಾಗಿ ಚುನಾವಣೆ ನಿಂತ ಸಂದರ್ಭದಲ್ಲಿ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಬಂದು ಅಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಬನ್ನೂರಿನ ನೋಡ್ತಾ ಇದ್ರು. ಆಗ ಬಿಲ್ಡಿಂಗ್ ಬಗ್ಗೆ ಇತ್ತು. ಕಡೆಗೆ 2004ರಲ್ಲಿ ನಮ್ಮ ಚುನಾವಣಾ ಫಲಿತಾಂಶ ಕೂಡ ಅಲ್ಲೇ ಮತ ಎಣಿಕೆ ಆಗಿರ್ತಕ್ಕಂಥದ್ದು, ಅದು ಕೂಡ ನಾನು ನೋಡಿದ್ದೆ. ಕಡೆಗೆ ನಾನು ಕಳಿಸಿ ಅದನ್ನ ಏನಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅದೇನು ಉಪಯೋಗ ಮಾಡ್ತಾ ಇಲ್ಲ, ಸುಮ್ಮನೆ ಖಾಲಿ ಇಟ್ಕೊಂಡಿದ್ದಾರೆ, ಹಳೇದಾಗಿದೆ ಅಂತಕ್ಕಂಥದ್ದು ಹೇಳಿದಾಗ ಅದನ್ನ ಯಾಕೆ ಕೆಡಿಬಿಟ್ಬಿಟ್ಟು ಹೊಸದಾಗಿ ಯಾಕೆ ಕಟ್ಬಾರ್ದು, ನಂತರ ಮುಂದಿನ ದಿನಗಳಲ್ಲಿ ಆ ಒಳಗೆ ಅವೈಜ್ಞಾನಿಕವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳನ್ನ ವಯಸ್ಸಾದಂಗೆಲ್ಲ ತೆಗೆದು ವಿದ್ಯಾರ್ಥಿಗಳಿಗೆ ಕ್ರೀಡೆಗೆ ಮತ್ತೊಂದಕ್ಕೆ ಅವಕಾಶ ಮಾಡಿಕೊಡೋಣ ಅಂತಕ್ಕಂಥ ದೃಷ್ಟಿಯಲ್ಲಿ ಅದಕ್ಕೂ ಕೂಡ ಒಂದು ವಿಸ್ತೃತವಾದಂತಹ ಯೋಜನೆಯನ್ನ ತಯಾರು ಮಾಡಿಸಿದಾಗ ಅದಕ್ಕೂ 40 ಕೋಟಿ ಬೇಕು ಅಂತ ಹೇಳಿದ್ರು. ಕಡೆಗೆ ಒಂದು ಒಳ್ಳೆ ಅವಕಾಶ ನಮ್ಗೆ ಸಿಕ್ತು. ಸುರೇಶ್ ಅವರು ನಾವು ಎಲ್ಲರೂ ನಂದಿಯಲ್ಲಿ ಒಂದು ಸಂಪುಟದ ಸಭೆಯನ್ನ ಏರ್ಪಡಿಸೋಣ ಅಂತ ಮಾತಾಡ್ಕೊಂಡಾಗ ಸಹಜವಾಗಿ ಈ ಭಾಗದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನಾವು ಮುಂದೆ ಎತ್ಕೊಂಡು ಹೋಗಿ ಸಂಪುಟದಲ್ಲಿ ಅನುಮೋದನೆ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದರಿಂದ ಆ ಒಂದು ಅವಕಾಶವನ್ನ ಬಳಸಿಕೊಂಡು ನಾನು ಈ 40 ಕೋಟಿ ಬಾಯ್ಸ್ ಕಾಲೇಜ್ಗೆ, ಹೆಚ್ಚುವರಿ 20 ಕೋಟಿ ವುಮೆನ್ಸ್ ಕಾಲೇಜ್ಗೆ, ಗರ್ಲ್ಸ್ ಕಾಲೇಜ್ಗೆ ಕೊಡುವಂತ ಒಂದು ಪ್ರಯತ್ನ ಆಯ್ತು. ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟರು. ಸುರೇಶ್ ಅವರು ಇರ್ಬೋದು, ಮಂಜು ಅವರು ಇರ್ಬೋದು, ಅನಿಲ್ ಅವರು ಎಲ್ಲರೂ ಸಹಕಾರ ಕೊಟ್ಟ ಮೇಲೆಗೆ ಇವತ್ತಾಗಿದೆ ತಾವು ನೋಡ್ತಾ ಇದ್ದೀರಾ. ಇದು ಯಾವುದೇ ರೀತಿಯಲ್ಲಿ ಏನು ತಾವು ನೋಡ್ತಾ ಇದ್ದೀರಾ, ಇವತ್ತು ಏನು ವಾಕ್ತು ಅಥವಾ ರೆಂಡರಿಂಗ್ ನೋಡ್ತಾ ಇದ್ದೀರಾ, ಇದೇ ರೀತಿಯಾಗಿ ಬರುತ್ತೆ. ದಯವಿಟ್ಟು ಇದನ್ನ ಹೆಣ್ಮಕ್ಳು ನೋಡ್ಬೇಕು. ಇದು ನಿಮ್ಮ ಕಾಲೇಜು, ಯಾರ್ಯಾರು ಇದ್ದೀರಾ, ಇದು ಹೆಣ್ಮಕ್ಳು ಇರ್ಬೋದು. ಮುಂದೆ ಈಗ ಬಾಯ್ಸ್ ಕಾಲೇಜು ಮತ್ತೊಮ್ಮೆ ಬರ್ತೀವಿ, ಶಂಕುಸ್ಥಾಪನೆಗೆ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಇದು ನಿಮ್ಮ ಕಾಲೇಜು, ದಯವಿಟ್ಟು ಇದನ್ನ ಉಳಿಸ್ಕೋಬೇಕು. ಆ ಮೂಲಭೂತ ಸೌಲಭ್ಯ ಇನ್ನು 10 ವರ್ಷ ಆದ್ರೂ ಕೂಡ ಅದೇ ರೀತಿ ಇರಬೇಕು. ಇದು ಒಂದು ಯಾವುದೇ ಖಾಸಗಿ ಕಾಲೇಜಿಗೆ ಕಮ್ಮಿ ಇದ್ದ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳು, ಸೆಮಿನಾರ್ ಹಾಲ್ಸ್ ಇರ್ಬೋದು, ಒಂದು ಸುಸಜ್ಜಿತವಾದಂತಹ ಕಂಪ್ಯೂಟರ್ ಲ್ಯಾಬ್ಸ್ ಬೇಕಾದಂತ ವ್ಯವಸ್ಥೆ ಇರಬಹುದು, ನಿಮ್ಗೆ ಎಲ್ಲ ವ್ಯವಸ್ಥೆಗಳನ್ನ ಇದರಲ್ಲಿ ಮಾಡುವಂತದ್ದನ್ನು ಮಾಡಿದ್ದೇವೆ. ಅದರಿಂದ ದಯವಿಟ್ಟು ಇದನ್ನ ತಾವು ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಮಾತು ಹೇಳ್ತಾ ಕಳೆದಾಗಿ ಈಗ 2 ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಹೇಳ್ತೇನೆ. ಇತ್ತೀಚೆಗೆ ನಾನು ಈಗ ಇಲ್ಲಿ ಸಭೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಲ್ಲಿ 2025-26ರಲ್ಲಿ ಡಿಗ್ರಿಗೆ ಸೇರಿರ್ತಕ್ಕಂಥ ಹೆಣ್ಮಕ್ಳು ದಯವಿಟ್ಟು ಕೈ ಎತ್ತಿರ್ಬೇಕು. 25-26ರಲ್ಲಿ ಸೇರಿರ್ತಕ್ಕಂಥವ್ರು, ಫಸ್ಟ್ ಸೆಮಿಸ್ಟರ್ಗೆ ಸೇರಿರುವಂತವ್ರು ಜನ ಇದ್ದೀರಾ? ಈಗ ಆಯ್ತು. ಈಗ ನಿಮ್ಮಲ್ಲಿ SSLC 10ನೇ ತರಗತಿ ಸರ್ಕಾರಿ ಶಾಲೆ, ಫಸ್ಟ್ PUC, ಸೆಕೆಂಡ್ PUC ಸರ್ಕಾರಿ ಕಾಲೇಜ್, ಜೂನಿಯರ್ ಕಾಲೇಜ್ ಓದಿರುವಂತವ್ರು ಮಾತ್ರ ಕೈ ಎತ್ತಿ. ಓಕೆ. ದೀಪಿಕಾ ಕಾರ್ಯಕ್ರಮ ಗೊತ್ತಾ?
ಎಷ್ಟು ಜನ ಗೊತ್ತಿದೆ? ಕೈ ಎತ್ತಿ. ದೀಪಿಕಾ ಅಂತಕ್ಕಂಥ ಕಾರ್ಯಕ್ರಮ ಇತ್ತೀಚೆಗೆ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ. ಗೊತ್ತಿಲ್ವಾ? ಹೇಳ್ಬೇಕು, ಶಬ್ದ ಬರ್ತಾ ಇಲ್ಲ. ಏನಾದ್ರೂ ಉಪಯೋಗ? ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಮುಖಾಂತರ ರಾಜ್ಯ ಸರ್ಕಾರ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ಯಾರು SSLC PUC ಸರ್ಕಾರಿ ಕಾಲೇಜು ಮತ್ತು ಶಾಲೆಯಲ್ಲಿ ಓದಿರ್ತಾರೆ, ಯಾವುದೇ ಪದವಿ ಕೋರ್ಸ್, ಯಾವುದೇ ಡಿಗ್ರಿ, ನಿಮ್ಮ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್, ಡೆಂಟಲ್, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಲಾ, ಯಾವುದೇ ಇರ್ಬೋದು, ಮತ್ತು ಏನಿವತ್ತು ಡಿಪ್ಲೊಮೊ SSLC ಆದ್ಮೇಲೆ ಬರುವಂತದ್ದು ಲೆಕ್ಕ ಬರಲ್ಲ. PUC ಓದಿ ಡಿಪ್ಲೊಮೋ ಸೇರಿರುವಂತವ್ರಿಗೂ ಅದು ಅನ್ವಯಿಸುತ್ತೆ. ಮತ್ತು ಇವನ್ ITI ಅವ್ರಿಗೂ ಅಷ್ಟೇ. PUC ಆದ್ಮೇಲೆ ITI ಅವರು ಯಾರಾದ್ರೂ ಸೇರಿದ್ರೆ ಈ 3 10, 11, 12 ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಅವರಿಗೆ ಪ್ರತಿ ವರ್ಷ ಹೆಣ್ಣು ಮಕ್ಕಳಿಗೆ ಮಾತ್ರ, ದಯವಿಟ್ಟು ಇದನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, 30,000 ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಕೊಡುವಂತದ್ದು ಇವತ್ತು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದೇವೆ. ಈಗ ರಿಜಿಸ್ಟರ್ ಮಾಡಬೇಕು. ಈಗ ರಿಜಿಸ್ಟ್ರೇಷನ್ ಪೋರ್ಟಲ್ ಮೊನ್ನೆ ಕಳೆದ 30ಕ್ಕೆ ಬಂದಾಗಿದೆ. ಅದ್ರ ಮತ್ತೆ ಜನವರಿಯಲ್ಲಿ ಓಪನ್ ಆಗುತ್ತೆ. ಆದ್ರೆ ನಿಮ್ಗೆ 30,000 ಇಲ್ಲಿ ತಗೋದಿಲ್ಲ, ನಿಮ್ಮ ಅಕೌಂಟ್ ಬರ್ತದೆ. ಅದರಿಂದ ಯಾರಾದ್ರೂ ತಡವಾಗಿ ಕಾಲೇಜ್ ಸೇರಿದ್ದು ನೀವು ರಿಜಿಸ್ಟರ್ ಮಾಡದೇ ಇದ್ರೆ ದಯವಿಟ್ಟು ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಜೊತೆ ಮಾತಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡುವಂತದಕ್ಕೆ ನಾವು ಮಾಡಬೇಕು. ಇದರ ಸದುಪಯೋಗ ಪಡಿಬೇಕು. ಇದು ಅಷ್ಟು ಸುಲಭವಾಗಿ ಬರುತ್ತೆ ಅಂತ ಖುಷಿ ಆಗಬೇಡಿ. ನೀವು ಪ್ರತಿ ವರ್ಷ ನೀವು ಉತ್ತೀರ್ಣರಾಗಬೇಕು, ಪಾಸ್ ಆಗ್ಬೇಕು. ಪಾಸ್ ಆಗಿಲ್ಲ ಅಂದ್ರೆ ನಿಮ್ಗೆ ಬರಲ್ಲ. ಇದು 3 ವರ್ಷ ಕೋರ್ಸ್ ಇರ್ಬೋದು, 4 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಯಾವ್ಯಾವ ಕೋರ್ಸ್ ಹೇಳ್ತೀರಾ 30,000 ನಿಮಗೆ ಸ್ಟೈಪೆಂಡ್, ನಿಮಗೆ ಸ್ಕಾಲರ್ಶಿಪ್ ಬರುವಂತದ್ದಾಗುತ್ತೆ. ದಯವಿಟ್ಟು ಇವತ್ತು ಅಜೀಂ ಪ್ರೇಮ್ಜಿ ಅವರ ಉದಾರತ್ವ, ಅವರ ಧಾರಾಳ ಮನಸ್ಸು ಹೆಣ್ಣು ಮಕ್ಕಳ ಭವಿಷ್ಯತ್ತು ರೂಪಿಸ್ತಕ್ಕಂಥದ್ದಕ್ಕೆ ಮಧ್ಯದಲ್ಲಿ ಹಣಕಾಸಿನ ಕೊರತೆಯಿಂದ ಉನ್ನತ ಶಿಕ್ಷಣದಿಂದ ಹೆಣ್ಮಕ್ಳು ವಂಚಿತರು ಆಗಬಾರದು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಇಡೀ ದೇಶದಲ್ಲೇ ಮಾದರಿಯಾಗಿ ಈ ಯೂನಿವರ್ಸಲ್ ಸ್ಕೀಮ್ ಅಂದ್ರೆ ಎಷ್ಟು ಜನ ಇವತ್ತು ಎಲಿಜಿಬಲ್ ಅರ್ಹರಿರ್ತಾರೆ ರಾಜ್ಯದಲ್ಲಿ ಅವರೆಲ್ಲರಿಗೂ ಕೊಡುವಂಥದ್ದು. ಅವರ ಅಂದಾಜು ಪ್ರಕಾರ 37,000 ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ. ಆದ್ರೆ ಸರ್ಕಾರ ಏನ್ ಹೇಳಿದೆ, 37,000ಕ್ಕಿಂತ ಎಷ್ಟೇ ಹೆಚ್ಚಾಗಲಿ ಹೆಚ್ಚಾಗ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರು ನಾವು ಕೊಡೋಣ ಉಳಿದಂತ ದುಡ್ಡು ಅಂತಕ್ಕಂಥ ತೀರ್ಮಾನ ಇವತ್ತು ದೇಶದಲ್ಲೇ ಒಂದು ಮಾದರಿಯಾಗಿ ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು, ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ. ಅದರಿಂದ ಬೇರೆ ರಾಜ್ಯದಲ್ಲಿ ಕೂಡ ಅಜೀಂ ಪ್ರೇಮ್ಜಿ ಅವರು ಕೊಡ್ತಾ ಇದ್ದಾರೆ. ಆದ್ರೆ 5,000 10,000 ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ಆದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ, ಅದು ನಮ್ಮ ಉನ್ನತ ಶಿಕ್ಷಣ ಇಲಾಖೆ ಮುಖಾಂತರ. ಅದರಿಂದ ಇದರ ಸದುಪಯೋಗ ತಾವು ಪಡ್ಕೋಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಮತ್ತೊಂದು, ಒಂದು ಹೊರ ದೇಶದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಕ್ಕಂಥದ್ದಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಕಮ್ಮಿ ಸಂಖ್ಯೆ, ಬರೀ 5 ಹೆಣ್ಣುಮಕ್ಕಳಿಗೆ. ಮೊದಲನೇ ಆದ್ಯತೆ ಸರ್ಕಾರಿ ಕಾಲೇಜುಗಳಲ್ಲಿ ಓದಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ನಾವು ಏನು ಕರ್ನಾಟಕ ಶಿವನಿಂಗ್ ಮಾಸ್ಟರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಬ್ರಿಟನ್ ದೇಶ, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಗೆ ಸೀಟ್ ಸಿಕ್ಕಿದಾಗ ತಾವು ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ತಾವು ಅಪ್ಲೈ ಮಾಡಿದ್ರೆ ಅಲ್ಲಿ ಸೀಟು ಸಿಕ್ಕುವಂತ ಸಂದರ್ಭದಲ್ಲಿ ತಮಗೆ ವಿಮಾನ ಪ್ರಯಾಣ ಇಲ್ಲಿ ಬೆಂಗಳೂರಿಂದ ಹೊರಟು ವಾಪಸ್ಸು 1 ವರ್ಷ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡು ವಾಪಸ್ಸು ಬರೋ ತನಕ ಆ 1 ವರ್ಷ ಉಚಿತವಾಗಿ 5 ಜನ ಹೆಣ್ಣು ಮಕ್ಕಳಿಗೆ 3 ವರ್ಷಗಳು ಈ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದೇವೆ. ಈ ಒಂದು ಉಪಯೋಗ ಕೂಡ ನಮ್ಮ ಸರ್ಕಾರಿ ಕಾಲೇಜಿನ ಹೆಣ್ಣು ಮಕ್ಕಳು ಉಪಯೋಗ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರಿಂದ ನಾನು ಸುರೇಶ್ ಅವರು ಬೇರೆ ಕಾರ್ಯಕ್ರಮ ಇದೆ ಮತ್ತು ನನಗೂ ಬಾಗೇಪಲ್ಲಿಯಲ್ಲಿ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ನಾನು ಈ ಒಂದು ಜಿಲ್ಲೆ, ನಾವು ಅಖಂಡ ಕೋಲಾರ ಜಿಲ್ಲೆ, ನಾನು ಪ್ರಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ವ್ಯಾಪ್ತಿ ಒಳಗೆ. ಆ ಒಂದು ಅಭಿಮಾನ ಇವತ್ತು ನಿರಂತರ ಹಲವಾರು ವರ್ಷಗಳ ಒಂದು ನಂಟೇನಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಆಗಿರ್ಬೋದು, ಒಂದು ಕಾನೂನಾತ್ಮಕ ಅಥವಾ ಒಂದು ಆಡಳಿತಾತ್ಮಕ ವಿಚಾರದಲ್ಲಿ ಜಿಲ್ಲೆ ಬೇರೆ ಆಗಿದ್ರು ಸಹ ನಮ್ಮ ದೇಹಗಳೆಲ್ಲ ಇವತ್ತು ನಮ್ಮ ಹೃದಯಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥದ್ದನ್ನ ಸದಾ ಮಿಡಿತಾ ಇರ್ತಕ್ಕಂಥ ಕಾರಣದಿಂದ ಇವತ್ತು ಅವರನ್ನ ಋಣ ತೀರಿಸ್ಕೋಬೇಕು ಕೋಲಾರ ಜಿಲ್ಲೆಗೆ ಅಂತಕ್ಕಂಥ ಪ್ರಯತ್ನ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಇವತ್ತಿಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ, ಶಾಸಕರಾಗಿ, ಇವತ್ತು ಜಿಲ್ಲಾ ಮಂತ್ರಿಗಳಾಗಿ ಇವರೆಲ್ಲರೂ ಇರೋ ಕಾರಣದಿಂದ ಇವತ್ತು ಈ ಒಂದು ದೊಡ್ಡ ಹೆಜ್ಜೆಯನ್ನ ಮೈಸೂರನ್ನ ಬಿಟ್ಟ ನಂತರ ನಾನು ಯಾಕೆ ಇವತ್ತು ಅನಿಲ್ ಕುಮಾರ್ ಅವರು ಹೇಳಿದ್ರು, ಮೈಸೂರಲ್ಲಿ ಮಹಾರಾಣಿ ಕಾಲೇಜಿಗೆ ನಾವು ಸೈನ್ಸ್ ಕಾಲೇಜ್ಗೆ 55 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ.
ಅಲ್ಲಿ ಸುಮಾರು 1400 ಜನ ಹೆಣ್ಣುಮಕ್ಕಳಿಗೆ ಸೈನ್ಸ್ ಆರ್ಟ್ಸ್ಗೆ ಹಾಸ್ಟೆಲ್ ವ್ಯವಸ್ಥೆಗೆ 117 ಕೋಟಿ ರೂಪಾಯಿ ಬಿಲ್ಡಿಂಗ್ ಇವತ್ತು 5 ಅಂತಸ್ತಿನ ಬಿಲ್ಡಿಂಗ್ ಅನ್ನು ನಾವು ಕಟ್ಟಿಸ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಈಗ ಕಾಮಗಾರಿ ನಡೀತಾ ಇದೆ. ಮತ್ತು ಅಲ್ಲಿ ಕಾಮರ್ಸ್ ಕಾಲೇಜ್ಗೆ ಸುಮಾರು 45 ಕೋಟಿಯನ್ನ ಇವತ್ತು ಕೊಟ್ಟಿದ್ದೇವೆ. ಅದು ಬಿಟ್ಟರೆ ನನ್ನ ಕ್ಷೇತ್ರಕ್ಕೂ ಸಹ ಚಿಂತಾಮಣಿಯಲ್ಲಿ ಕೂಡ ವುಮೆನ್ಸ್ ಕಾಲೇಜಲ್ಲಿ 2000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿದ್ದಾರೆ. ಆದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರೀ 25 ಕೋಟಿ. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು? ಇಲ್ಲಿ 2400 ಜನ ಮಕ್ಕಳಿದ್ದಾರೆ. 40 ಕೋಟಿ ಕೊಟ್ಟಿದ್ದೀವಿ. ಮುಂದೆ ನಿಮಗೆ ಕಟ್ಟಡದ ಅವಶ್ಯಕತೆ ಬರೋದಿಲ್ಲ. ದಯವಿಟ್ಟು ಇವೆಲ್ಲ ಅರ್ಥ ಮಾಡ್ಕೋಬೇಕು. ಅದರಿಂದ ಈ ಒಂದು ಅಭಿಮಾನ, ನನ್ನ ಹಳೆ ಜಿಲ್ಲೆ ಅಂತಕ್ಕಂಥ ಅಭಿಮಾನ ಮತ್ತು ನನ್ನ ಸ್ನೇಹಿತರು ಇಲ್ಲಿ ತಮ್ಮನ್ನ ಪ್ರತಿನಿಧಿಸ್ತಾ ಇದ್ದಾರೆ, ಅವರೆಲ್ಲರಿಗೂ ಒಳ್ಳೇದಾಗಬೇಕು. ನಮ್ಮ ಸ್ನೇಹಿತರಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಅವರೆಲ್ಲರಿಗೂ ಒಳ್ಳೇದಾಗಬೇಕು. ನಾವೆಲ್ಲರೂ ಒಟ್ಟಿಗೆ ನಮ್ಮ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿಗಳು ಕೊಟ್ಟು ದಿವಾಳಿ ಆಗಿದೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಂತವರಿಗೆ ಅವರಿಗೆ ಸರಿಯಾದ ಉತ್ತರವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ಜನಪರವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಏನು ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದನ್ನ ನಿರೂಪಿಸಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರ ತಡವಾಯಿತು, ದಯವಿಟ್ಟು ಕ್ಷಮಿಸಿ ಅಂತ ಮತ್ತೊಮ್ಮೆ ನಾನು ತಮ್ಮೆಲ್ಲರೂ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.